ಇನ್ನೊಂದು ವಿಚಾರ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗಿರುತ್ತದೆ ಏನು ಅಂತ ಅಂದ್ರೆ ಜಿಬಿಎ ಅಸ್ತಿತ್ವಕ್ಕೆ ಬಂದರೂ ಕೂಡ ಈ ಬಿಬಿಎಂಪಿ ನಾಮಫಲಕಗಳು ತೆರವಾಗಿಲ್ಲ. ಒಂದು ವರ್ಷ ಆದರೂ ಕೂಡ ಹಳೆ ಬೋರ್ಡ್ಗಳು ಇನ್ನೂ ತೆರವಾಗಿಲ್ಲ ಅಂತೆ. ಹೊಸ ನಾಮಫಲಕ ಅಳವಡಿಕೆಯಲ್ಲಿ ನಗರ ಪಾಲಿಕೆ ವಿಳಂಬ ಮಾಡ್ತಾ ಇದೆ. ಯಾವ ಪಾಲಿಕೆ ಯಾವ ವಾರ್ಡ್ ವ್ಯಾಪ್ತಿ ಬಗ್ಗೆ ಎಲ್ಲ ಗೊಂದಲ ಇದೆ. ಹೊಸ ಬೋರ್ಡ್ಗಳ ಅಳವಡಿಕೆಗೆ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಾರ್ವಜನಿಕರಿಗೂ ಗೊಂದಲ ಇದೆಯಲ್ವಾ, ನಮ್ಮ ವಾರ್ಡ್ ಯಾವ್ದೀಗ ಏನು ಅಂತೆಲ್ಲ ಹೆಸರು ಚೇಂಜ್ ಆಗಿದೆ, ನಂಬರ್ ಚೇಂಜ್ ಆಗಿದ್ದಾವೆ. ಜಿಬಿಎ ಕಾರ್ಯವೈಖರಿ ಬಗ್ಗೆನೂ ಕೂಡ ಸಾರ್ವಜನಿಕರಿಗೆ ಅಸಮಾಧಾನ ಇದೆ. ನೀವೆಲ್ಲ ಕಡೆ ನೋಡ್ತಾ ಇದ್ದೀರಾ ಬಿಬಿಎಂಪಿ ಅನ್ನುವಂಥದ್ದೇ ಇದೆ, ಬಟ್ ಈಗ ಜಿಬಿಎ ಆಗಿದೆ. ಆಮೇಲೆ ವಾರ್ಡ್ಗಳು ಕೂಡ ಈಗ ಮುಂಚೆ ಇದ್ದಂಥ ಏರಿಯಾ, ಫಾರ್ ಎಕ್ಸಾಂಪಲ್ ವಾರ್ಡ್ ನಂಬರ್ 18 ಅಂತ ಇದ್ದರೆ ಈಗ ಅದು 19 20 ಆಗೋಗಿದೆ. ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಈಗ ಜನ ಕೂಡ ಅದನ್ನೆಲ್ಲ ಬದಲಾಯಿಸಿ ಅಂತ ಹೇಳ್ತಿದ್ದಾರಂತೆ. ಬಟ್ ಇಷ್ಟು ಬೇಗ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಜಿಬಿಎ ಏನು ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಕೊಡುತ್ತೆ ಅಂತ ಲಕ್ಷ್ಮೀ ನರಸಿಂಹ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಅಡಿ 5 ನಗರ ಪಾಲಿಕೆಗಳು ಬಂದು ತತ್ರ ಒಂದು ವರ್ಷ ಆಗ್ತಾ ಬಂದರೂ ಕೂಡ ಒಂದು ಸಣ್ಣ ಬದಲಾವಣೆಯನ್ನು ಕೂಡ ಜಿಬಿಎ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಿಬಿಎಂಪಿ ಬೋರ್ಡ್ಗಳನ್ನು ತೆಗೆದು ಈಗೇನು ಹೊಸದಾಗಿ 5 ನಗರ ಪಾಲಿಕೆಗಳಾಗಿದ್ದಾವೆ, ಆ ನಗರ ಪಾಲಿಕೆಗಳ ಬೋರ್ಡನ್ನು ಹಾಕೋದಕ್ಕೆ ಇನ್ನೂ ಕೂಡ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಒಂದು ವರ್ಷ ಆಯಿತು, ಜಿಬಿಎ ಅಸ್ತಿತ್ವಕ್ಕೆ ಬಂತು, ಬಿಬಿಎಂಪಿ ಹೋಯಿತು. ಸೊ ಆದರೆ ಬಿಬಿಎಂಪಿ ಬೋರ್ಡ್ಗಳು ಇನ್ನೂ ಕೂಡ ಹಾಗೇ ಇದ್ದಾವೆ. ಅಂದರೆ ಆ ಒಂದು ನಗರ ಪಾಲಿಕೆ 5 ನಗರ ಪಾಲಿಕೆಗಳಾದವು ಬೆಂಗಳೂರು ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ ಹೊಸ ನಗರ ಪಾಲಿಕೆಗಳಲ್ಲಿ ಬರ್ತಕ್ಕಂಥ ಪ್ರದೇಶಗಳು ಯಾವ ವಾರ್ಡ್ಗೆ ಸೇರುತ್ತೆ, ಅದು ಯಾವ ನಗರ ಪಾಲಿಕೆಗೆ ಸೇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಸ್ಥಳೀಯರು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದರೆ ಹಳೆ ಬೋರ್ಡ್ಗಳೇ ಇದ್ದಾವೆ. ಈ ಹೊಸ ಬೋರ್ಡ್ ಹಾಕಿದ್ರೆ ನಾವು ಯಾವ ನಗರ ಪಾಲಿಕೆಯಲ್ಲಿದ್ದೀವಿ, ಯಾವ ಒಂದು ಹೊಸ ವಾರ್ಡಲ್ಲಿದ್ದೀವಿ ಅನ್ನೋದನ್ನು ತಿಳ್ಕೊಬೋದಾಗಿತ್ತು. ಒಂದು ವರ್ಷ ಆಗ್ತಾ ಬಂತು, ಹೀಗಾದರೂ ಕೂಡ ಒಂದು ಸಣ್ಣ ಬದಲಾವಣೆಯನ್ನು ಕೂಡ ಜಿಬಿಎಗೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಯಾವಾಗ ಮಾಡ್ತಾರೆ, ಯಾವಾಗ ಇವರು ಜಿಬಿಎ ಅಥವಾ ಹೊಸ ನಗರ ಪಾಲಿಕೆಗಳ ಬೋರ್ಡ್ಗಳನ್ನು ಅಳವಡಿಕೆ ಮಾಡ್ತಾರೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಸೊ ಇದನ್ನು ಮಾಡೋದಕ್ಕೂ ಇಷ್ಟೊಂದು ವಿಳಂಬ ಯಾಕೆ? ಸೊ ಎಂತೆಂಥ ಬದಲಾವಣೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಈ ರೀತಿ ಒಂದು ಸಣ್ಣ ಬದಲಾವಣೆಯನ್ನು ಕೂಡ ಇವರಿಂದ ಮಾಡೋಕ್ಕೆ ಆಗಲಿಲ್ಲ. ಇನ್ನೂ ಯಾಕೆ ನಿರ್ಲಕ್ಷ್ಯ? ಸೊ ಹೊಸದಾಗಿ ಬೋರ್ಡ್ಗಳನ್ನು ಹಾಕಿದ್ರೆ, ಹೊಸದಾಗಿ ನಗರ ಪಾಲಿಕೆಗಳು ಆ ನಗರ ಪಾಲಿಕೆ ಅಡಿಯಲ್ಲಿ ಬರ್ತಕ್ಕಂಥ ವಾರ್ಡ್ಗಳ ಸಂಖ್ಯೆ, ವಾರ್ಡ್ಗಳ ಹೆಸರನ್ನು ಹೊಸದಾಗಿ ಹಾಕಿದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ, ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾವು ಯಾವ ನಗರ ಪಾಲಿಕೆಯಲ್ಲಿದ್ದೀವಿ, ನಾವು ಯಾವ ವಾರ್ಡಲ್ಲಿದ್ದೀವಿ, ನಾವು ಯಾರ ಹತ್ರ ಸಮಸ್ಯೆ ಹೇಳ್ಕೊಬೇಕು ಅನ್ನೋದಾದರೂ ಗೊತ್ತಾಗುತ್ತೆ. ಇನ್ನಾದರೂ ಕೂಡ ಜಿಬಿಎ ಮತ್ತು ನಗರ ಪಾಲಿಕೆಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಹೊಸದಾಗಿ ತಮ್ಮ ಬೋರ್ಡ್ಗಳನ್ನು ಅಳವಡಿಕೆ ಮಾಡಬೇಕು. ಹೊಸದಾಗಿ ಏನು ವಾರ್ಡ್ ರಚನೆ ಆಗಿದ್ದಾವೆ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಬೋರ್ಡ್ಗಳಲ್ಲಿ, ನಾಮಫಲಕಗಳಲ್ಲಿ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.